ಸಿಂಪತಿಯಿಂದ ನೋಡ್ತೀರಾ? ಎಲ್ಲಿದ್ದಾರೆ ನಿಮ್ಮ ರೈಟ್ ಆಡಿಯನ್ಸ್? ನಾವು ಬಿಗ್ ಬಾಸ್ ನೋಡ್ತೀವಿ. ಯಾರು ನಮಗೆ ಇಷ್ಟ? ಪ್ರತಾಪೇ ಗೆಲ್ಬೇಕು. ಹೌದು, ಅವನಿಗೆಲ್ಲರೂ ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಬಹಳ ನೋವಾಗುತ್ತೆ. ಅವ್ನು ಹರ್ಟ್ ಮಾಡ್ತಾ ಇರೋದು ಹಳ್ಳಿ ಪ್ರತಿಭೆ. ಅವ್ನು ತುಂಬಾ ಚೆನ್ನಾಗಿ ಆಡ್ತಾನೆ. ಅವ್ನು ಗೆಲ್ಬೇಕು. ಥ್ಯಾಂಕ್ ಯು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್. ಅವ್ರ ಬಗ್ಗೆ ಒಂದು ಮಾತಾಡೋಕೆ ಇಲ್ಲ. ಸುದೀಪ್ ಸರ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಅವರು ಡಿಸಿಷನ್ ತಗೋತಾರೆ. ಅವರಿಗೂ ನಂಗೆ ತುಂಬಾ ಇಷ್ಟ. ಡ್ರೋನ್ ಪ್ರತಾಪ್ ಹಾಸ್ಪಿಟ್ಲಿಗೆ ಹೋಗಿದ್ದಾರಲ್ಲ, ಯಾವ ಥರ ನಿಂತ್ಕೊಂಡು ಅಂದ್ರೆ ಅವ್ರಿಗೆ ಫುಡ್ ಪಾಯ್ಸನ್ ಆಗಿತ್ತಂತ ಹೇಳಿದ್ರಲ್ಲ ಮೇಡಮ್, ಅದನ್ನೇ ನಾವು ಹಾಗೆ ತಿಳ್ಕೊಂಡಿದೀವಿ ಅಷ್ಟೇ. ಈಗ ಗುರುಜಿ ಬಂದು ಹೇಳ್ದೆ ಹೋದ್ರಲ್ಲ ಅದು. ಗುರುಜಿ ಬಂದು ಹೇಳಿದ್ದು ಅದು ಹತ್ರ ಹೇಳ್ಬಾರ್ದಿತ್ತೇನೋ. ಯಾಕಂದ್ರೆ ಯಾವಾಗೂ ಪಾಪ ಆತ ತುಂಬಾ ತಂದೆ ತಾಯಿನ ಈಗ ರೀಸೆಂಟಾಗಿ ನೋಡಿರೋದು. ಪಾಪ ಅವನು ಎಲ್ಲೋ ಒಂದು ಕಡೆ ಜೀವನದಲ್ಲಿ ಒಂದು ಏನೋ ಬದುಕಬೇಕು ಅನ್ನೋ ಒಂದು ಆಸೆ ಬಂದಿತ್ತು. ಆ ಗುರುಗಳು ಹಂಗೆ ಹೇಳಿದಾಗ ಪಾಪ ಅವನು ತುಂಬ ಅದರಿಂದ ಡಿಪ್ರೆಷನ್ಗೆ ಹೋಗ್ಬಿಟ್ಟ. ಅದಾಗಬಾರ್ದಾಗಿತ್ತು. ಗುರುಜಿ ಮಾತು ಸರಿ ಅಂತೀರ ತಪ್ಪಂದು? ಗುರೂಜಿ ಮಾತು ಯಾವಾಗ ಪಾಸಿಟಿವ್ ಆಗಿರ್ಬೇಕು. ನೆಗೆಟಿವ್ ಆಗಿ ಹೇಳ್ಬಾರ್ದಿತ್ತು. ಅವ್ನು ಅಳೋದನ್ನ ನಮ್ಮ ಕೈ ನೋಡೋಣ. ಪ್ರತಾಪ್ ಅಂದರೆ ನನಗೆ ತುಂಬ ನೇರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರತಾಪ್? ಧೈರ್ಯದ ಮಾತು ಹೇಳಿ. ಪ್ರತಾಪ್ ನೀನು ತುಂಬ ಧೈರ್ಯವಾಗಿರಪ್ಪ. ನೀನೇ ಗೆಲ್ಲೋದು, ನೀನೇ ಗೆಲ್ಲಬೇಕು. ಆಮೇಲೆ ನೀನು ಯಾವುದನ್ನು ನಂಬಬೇಡ. ಗುರೂಜಿ ಹೇಳಿದ್ದು ನೀನು ಓನಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಥ್ಯಾಂಕ್ ಯು. ನಿನ್ನ ಓನ್ ಇದರಿಂದ ಯೋಚನೆ ಮಾಡು. ನೀನು ಪಾಸಿಟಿವ್ ಇರೋ. ನೀನು ನಿಮ್ಮ ಅಪ್ಪನ ಜೊತೆ ಅಪ್ಪ ಅಮ್ಮ ಜೊತೆ ಇದ್ದೇ ಇರ್ತೀಯ. ನೀನು ಇರಬೇಕು ಅಷ್ಟೇ. ನಿಮ್ಮ ಓಟು? ಪ್ರತಾಪ್. ಥ್ಯಾಂಕ್ ಯು. ಸೂಪರ್. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಅವ್ರಂದ್ರೆ ಇಷ್ಟ. ಚೆನ್ನಾಗಿ ಒಳ್ಳೆತನ ಇರೋದನ್ನ ಕರೆಕ್ಟಾಗಿ ಇದು ಮಾಡ್ತಾರೆ. ಬೇರೆಯವ್ರಂಗೆ ಡ್ರಾಮಾ ಗೀಮ ಏನೂ ಇಲ್ಲ, ಅದಕ್ಕೆ ಅವ್ರು ಇಷ್ಟ. ಮೊನ್ನೆ ಗುರುಜಿ ಅವರು ಬಂದು ಹೇಳಿದಾರಲ್ರಿ ತಂದೆ ತಾಯಿ ಜೊತೆ ಇರಬಾರ್ದು ಅಂದ್ರಲ್ಲ, ಏನು ಅನ್ಸುತ್ತೆ ಅಂತ? ಅಡ್ಜಸ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡು. ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಎಲ್ಲ ಹೊಂದಾಣಿಕೆಯಿಂದ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಏನೂ ಆಗುತ್ತೆ ಇಲ್ಲ. ಗಂಡಾಂತರ ಇದೆ, ತಂದೆ ಜೊತೆ ಹೋಗ್ಬೇಡಿ ಅಂತಂದ್ರಲ್ಲ, ಆ ಥರ ಏನಿಲ್ಲ. ಅದಕ್ಕೂ ಇರುತ್ತೆ ಅಲ್ವಾ ಸೊಲ್ಯೂಷನ್ನು. ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಆಯಿತು. ಆ ಸೊಲ್ಯೂಷನ್ಗೆ ಪೂಜೆ ಅದು ಇದ್ದೇ ಇರುತ್ತೆ. ಅದನ್ನು ಮಾಡ್ಕೊಂಡ್ರೆ ಆಯಿತು. ಹಂಗಂತ ಮಕ್ಕಳು ತಂದೆ ತಾಯಿಯಿಂದ ದೂರ ಆಗೋಕ್ಕಾಗತ್ತಾ? ಆಗಲ್ಲ. ನೀವು ವಿದೇಶಕ್ಕೆ ಹೋಗು, ಇಲ್ಲಿ ಇರಬೇಡ ಅಂತ ಹೇಳ್ಬಿಟ್ರಲ್ಲ ಅಂತ. ಅದೆಲ್ಲ ತಪ್ಪು ಅಲ್ವಾ? ಅವ್ರು ಇಷ್ಟು ದಿನ ಅಪ್ಪ ಅಮ್ಮನಿಂದ ದೂರ ಇದ್ರಲ್ವಾ, ಚೆನ್ನಾಗಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ಅವರೇ ಅದು ಸೂಟ್ ಆಗೋದು. ಸುದೀಪ್ ಸರೇ ಸೂಟ್ ಆಗೋದು ಅದಕ್ಕೆ ಬಿಗ್ ಬಾಸ್ಗೆ. ನಿಮ್ಮ ಓಟು? ಪ್ರತಾಪ್. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತ್ರಿ? ಯಾರು ಮನೆ ಕಳಿಸ್ತಾರೆ? ನಾನು ನೋಡೇ ಇಲ್ಲ ಇವಾಗ. ವೋಟ್ ಫಾರ್. ನಿಮ್ಮ ಓಟು? ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ? ಅವ್ರು ತುಂಬ ಗೇಮ್ಸ್ ಆಡ್ತಾರೆ. ಎಲ್ಲ ಆಟಗಳನ್ನು ಆಡ್ತಾ ಇದ್ದಾರಾ? ಫಸ್ಟ್ ನಮ್ಮ ಇಲ್ಲಿವರೆಗೂ ಫೈನಲ್ ಬರ್ತಾರೆ ಅವರು? ಕಪ್ ಅವ್ರ ಕೈಯಲ್ಲಿ ಇರುತ್ತಾ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀಯ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಚೆನ್ನಾಗಿ ಆಡ್ತಾರೆ. ಯಾವಾಗಲೂ ಅಳ್ತಾರೆ ಅಂತ. ಹೌದಲ್ವಾ? ಅಳ್ಬೇಕಾ ಅಳಬಾರ್ದು? ಅಳ್ಬಾರ್ದು. ಧೈರ್ಯ ಆಗ್ಬೇಕು. ತಂದೆ ತಾಯಿ ಜೊತೆ ಮಾತಾಡಿಲ್ಲ ಅಂತ ಅಳ್ತಾ ಇದ್ರು. ಈಗ ಜ್ಯೋತಿಷ್ ಅವ್ರು ಬಂದು ದೂರ ಇರಂದ್ರಲ್ಲ. ಹೌದು, ಹತ್ರ ಇದ್ದು ಹೋಗ್ಬೇಡ, ದೂರ ಇದ್ದು ಬೇರೆ ಕಡೆ ಹೋಗುವ. ತಂದೆ ತಾಯಿ ಬಿಟ್ಟು ದೂರ ಇರಬೇಕಾ? ಇರಬಾರ್ದಲ್ಲ, ಜೊತೆ ಇರಬೇಕು. ಸ್ವಾಮೀಜಿ ಸುಳ್ಳು ಹೇಳ್ಬಿಟ್ರು ಅಂತ. ಸ್ವಾಮೀಜಿ ಮತ್ತೆ ನಂಬೇಕಾ ನಂಬಾರ್ದು? ಒಂದೊಂದ್ಸರಿ ನಂಬೇಕು, ಒಂದೊಂದ್ಸರಿ ನಂಬಬೇಕು. ಡ್ರೋನ್ ಪ್ರತಾಪ್ ಅವ್ರಿಗೆ ನೇರವಾಗಿ ಏನು ಹೇಳ್ತೀರಾ? ಹೇಳಿ. ನಿಮ್ಮ ಚೆನ್ನಾಗಿ ಆಡಬೇಕು, ಧೈರ್ಯವಾಗಿರ್ಬೇಕು ಅಷ್ಟೇ. ಓಕೆ. ಫೈನಲ್ ಗೆಲ್ಲೋದು ಯಾರಂತೀರ? ವಿನಯ್ ಅನ್ಸುತ್ತೆ. ನಮ್ಮಮ್ಮಂಗೆ ವಿನಯ್. ವಿನಯ್ ಅವ್ರು ಇಷ್ಟಾರಾ? ನಮ್ಮಮ್ಮಂಗೆ. ನಿಮಗೆ? ನಮಗೆ ನಮೃತ. ಓಕೆ. ರನ್ನರ್ ಯಾರು ಆಗ್ತಾರೆ? ರನ್ನರ್ ಸಂಗೀತ ಅನ್ಬೋದು. ಸಂಗೀತ ಯಾವಾಗಲೂ ಜಗಳ ಆಡ್ತಾರೆ ಅಂತ. ಆಡ್ಲಿ, ಪರವಾಗಿಲ್ಲ. ತನಿಷನು ಬರ್ಬೋದು. ತನಿಷನು ಬರ್ಬೋದು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಸೂಪರ್, ಚೆನ್ನಾಗಿ. ಬಿಗ್ ಬಾಸ್ ಶೋ ನೋಡ್ತೀರಾ? ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಕಾರ್ತಿಕ್ ಅವರು ಇತ್ತೀಚೆಗೆ ಸಂಗೀತ ಅವ್ರನ್ನ ದೂರ ಮಾಡ್ಕೊಂಡ್ರು, ತನಿಷ್ ಅವ್ರ ಹತ್ರ ದೂರ ಆದರು, ನಮ್ರತ ಹತ್ರ ಕ್ಲೋಸ್ ಆಗ್ತಾ ಇದಾರಂತ. ಥ್ಯಾಂಕ್ ಯು. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ವಿನಯ್ ಸಂಗೀತ ಅವ್ರಿಗಿಂತ ಬೆಟರ್ ಅಂತೀರಾ? ವಿನಯ್ ಅವ್ರ ಬಗ್ಗೆ ಏನಂತೀರಾ? ಪರವಾಗಿಲ್ಲ, ಅವರು ಆಟ ಆಡ್ತಿದ್ದಾರೆ. ಸಂಗೀತ ಸಂಗೀತನೂ ಅಷ್ಟೇ. ಹಾಂ, ಯಾವಾಗಲೂ ಅಗ್ರೆಸಿವ್ ಆಗಿರ್ತಾರೆ. ವಿನಯ್ಗಿಂತ
ಅದಕ್ಕಿಂತ ಕಾರ್ತಿಕ್ ಚೆನ್ನಾಗಿ ಆಡ್ತಿದ್ದಾರೆ. ಸಂಗೀತ ಅವ್ರು? ಅವರೇ ಗೆಲ್ಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಪರವಾಗಿಲ್ಲ. ಮೊನ್ನೆ ಸ್ವಾಮೀಜಿ ಅವರು ಬಂದು ಹೇಳಿದ್ರಲ್ಲ, ತಂದೆ ತಾಯಿ ಜೊತೆ ಇರಬೇಡ, ನೀನು ಗಂಡಾಂತರ ಇದೆ ಅಂದ್ರಲ್ಲ, ಅದು ಒಪ್ಕೋತೀರಾ ಅಂತ? ಹೇಳ್ಬಾರ್ದಾಗಿತ್ತು ಅಷ್ಟೇ. ಅದರಿಂದ ಕುಗ್ಗೋಗಿ ಹಾಸ್ಪಿಟ್ಲ್ ಸೇರಿದ್ರ ಅಂತ? ಹಂಗೇನು ಅನ್ಸಲ್ಲ. ಅದು ಫುಡ್ ಪಾಯ್ಸನ್ ಆಗಿರೋದಲ್ವಾ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಮಾನಸಿಕವಾಗಿ ಕುಗ್ಗಿಬಿಟ್ರ ಅಂತ ಆ ಮಾತಿಂದ ನಾನು ಮತ್ತೆ ತಂದೆ ತಾಯಿ ಕುಗ್ಗಿದ್ರೆ ಅವ್ರು ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ಬೇಕು. ಅದಕ್ಕೆ ಹೆಲ್ತ್ ಇಶ್ಯೂಸ್ ಈ ಥರ ಏನೂ ಆಗೋದಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ತುಂಬ ಇಷ್ಟ ಅಷ್ಟೇ. ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ತುಂಬ ಚೆನ್ನಾಗಿ ನಡೆಸ್ತಾರೆ. ನಾವು ಅವ್ರಿಗೋಸ್ಕರ ಸಂಡೇ ಸ್ಯಾಟರ್ಡೇ ನೋಡ್ತೀವಿ ಬಿಗ್ ಬಾಸ್. ನಿಮ್ಮ ಓಟು ಕಾರ್ತಿಕ್ಗೆ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು? ಮೈಕಲ್ಗೆ ತುಂಬ ದುರಹಂಕಾರ. ಮೈಕಲ್ ಆಗ್ತದೆ. ಥ್ಯಾಂಕ್ ಯು ಅಮ್ಮ. ಬಿಗ್ ಬಾಸ್ ಶೋ ನೋಡ್ತೀರಾ ಸರ್? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ತನಿಷ್ ಅವ್ರು ಇಷ್ಟ ಆಯ್ತು. ಏನಕ್ಕೆ ರೀ? ಟಾಸ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾವೆ. ಅದು ಫೇಸ್ ಟು ಫೇಸ್ ಮಾತಾಡ್ತಾರೆ, ಅದರಿಂದ ಇಷ್ಟ ಆಗುತ್ತೆ. ಬಿಗ್ ಬಾಸ್ನ ಬೆಂಕಿ ಸೌಂಡ್ ಪಾರ್ಟಿ ಅಂತ ಅಷ್ಟೇ, ಬಟ್ ಗೇಮ್ಸ್ ಅಲ್ಲಿ ಇಲ್ಲ ಅಂತ. ಗೇಮ್ಸ್ ಅಲ್ಲಿ ಇಲ್ವಾ ಅಂತ? ಮೊನ್ನೆ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರೋದಲ್ಲ, ಗೇಮ್ಸ್ ಅಲ್ಲಿ ಇಲ್ಲ ಅಂತ ಯಾರು ಹೇಳಿದ್ದಾರೆ? ಅಲ್ಲ, ಒಂದು ಅವ್ರ ಮೇಲೆ ಆರೋಪ ಅದೇ ಇರೋದು, ಬರೀ ಸೌಂಡ್ ಪಾರ್ಟಿ ಅಷ್ಟೇ ಅಂತ. ಒಂದು ಪಾರ್ಟಿ ಹೇಳೋದು ಹೇಳ್ತಾರೆ, ಅದನ್ನೇನು ಮಾಡೋಕ್ಕಾಗುತ್ತೆ? ಗೆದ್ದ ಮೇಲೆ ಹೇಳ್ತಾರೆ ಬಿಡಿ, ಹೌದೇನೆ. ಈಗ ಅದು ಕಾಲು ಮುರ್ಕೊಂಡಿದ್ದು ಒಂದು ನೆವನ ಒಂದು ಬಿಟ್ರೆ ಬೇರೆ ಎಲ್ಲಿ ಸಿಂಪತಿಯಿಂದ ಬರ್ತಾ ಇದ್ದಾರೆ ಅಂತ. ಏನಿಲ್ಲ, ಅದು ಬಂದ್ಬಿಟ್ಟು ಅವಾಗ ಹಳೆ ಫ್ರಾಕ್ಚರ್ ಏನೋ ಇತ್ತದು ಮುಂಚೆಗಡೆಯಿಂದನೇ, ಅದು ಮತ್ತೆ ಮೊನ್ನೆ ಫ್ರಾಕ್ಚರ್ ಆಗಿರೋದು ಅಷ್ಟೇ. ಅದು ಸಂಗೀತ, ನಮ್ರತ, ತನಿಷ್, ಈ ಮೂವರಲ್ಲಿ ಬೆಟ್ರ್ ಯಾರಂತೀರ? ಬೆಟ್ಟದು ಸಂಗೀತ. ಏನಕ್ಕೆ ರೀ? ಸಂಗೀತನು ಫೇಸ್ ಟು ಫೇಸ್ ಮಾತಾಡ್ತಾಳೆ, ಮತ್ತು ಟಾಸ್ಕ್ ಎಲ್ಲ ಆಡ್ತಾಳೆ. ಇವಾಗ ಅದರಿಂದ ಸ್ವಲ್ಪ ಸಂಗೀತ ಸ್ಟ್ರಾಂಗ್ ಇದ್ದಾಳೆ, ತನಿಷಾಗೋಸ್ಕೊಂಡು. ಡ್ರೋನ್ ಪ್ರತಾಪ್ ಅವರು? ಡ್ರೋನ್ ಪ್ರತಾಪ್ ಒಂದು ಆಟ ಏನಿಲ್ಲ, ಪರ್ಫಾರ್ಮೆನ್ಸು ಏನಿಲ್ಲ. ಅದು ಕೂತಿದ ಕಡೆ ಒಂದೇ ಕಡೆ ಕೂತಿರ್ತದೆ, ಯಾರ ಹತ್ರನೂ ಮಿಂಗಲ್ ಆಗಲ್ಲ. ಅದೊಂದೇ. ಮೊನ್ನೆ ಗುರುಜಿ ಅವ್ರು ಬಂದು ಹೇಳಿದ್ರಲ್ಲ, ಅದು ಸರಿ ಅಂತೀರ ತಪ್ಪಂತೀರ? ಅದು ತಪ್ಪು. ಅದು ಬಂದ್ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ ಆಡ್ತಾ ಇರ್ತದೆ, ಅವ್ರನ್ನ ಒಂದು ಸ್ವಲ್ಪ ಯಾಕೋ ನೆಗೆಟಿವ್ಗೆ ಮೂಡ್ ಆಫ್ ಮಾಡ್ದಂಗೆ ಆಗುತ್ತೆ. ಅದರಿಂದ ಕುಗ್ಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ? ಹೌದು, ಅದರಿಂದನೇ ಆಗಿದೆ. ಅದು ತಂದೆ ತಾಯಿನೇ ಮೊದಲ ದೇವರು, ಅವ್ರು ಬಿಟ್ಟಿರೋ ಅಂತಂದ್ರೆ ಹೆಂಗಂತ? ಅದು ಬಿಟ್ಟೆಲ್ಲ ಇರೋಕ್ಕಲ್ಲ. ಅದು ಅವ್ನು ಟಾಸ್ಕ್ ಆಡೋಕ್ಕೆ ಬದಲು ಅವ್ನು ಮನೆಗೆ ಹೋಗ್ಬೋದು ಅವ್ನು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಹೌದು, ಸೂಪರಾಗಿ ನಡೆಸ್ಕೊಡ್ತಾರೆ. ಪ್ರತಿ ವಾರ ಬಂದು ಮಾತಾಡೋದು ಹಂಗೆ ಇರುತ್ತೆ. ಯಾರು ತಪ್ಪು ಮಾಡಿದಾರೋ ಅದನ್ನ ಅಲ್ಲೇ ಕ್ಲಿಯರ್ ಮಾಡಿಕೊಡ್ತಾರೆ. ಅದರಿಂದ ಸುದೀಪ್ ಸರ್ ಇಷ್ಟ ಆಗುತ್ತೆ. ವಿನಯ್ ಅವರು? ವಿನಯ್ ಅವರು ಸ್ವಲ್ಪ ರೂಢಾಗಿ ನಡ್ಕೋತಾರೆ ಎಲ್ಲರ ಹತ್ರನೂ. ಕೆಲವೊಂದು ಟಾಸ್ಕ್ ಅವರು ಕಂಪ್ಲೀಟ್ ಮಾಡ್ತಾರೆ, ಅದು ರೂಢಾಗಿರ್ತಾರೆ. ನಿಮ್ಮ ಓಟು? ನಮ್ಮ ಓಟು ತನಿಷ್ ಆಗಿದೆ. ಥ್ಯಾಂಕ್ ಯು ಸರ್. ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ಸಂಗೀತ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಸರ್ ಹಾನೆಸ್ಟಾಗಿ ಆಟ ಆಡ್ತಿದ್ದಾರೆ, ಹಾರ್ಡ್ ವರ್ಕಿಂಗ್, ಮುಂಚೆಯಿಂದನೂ ಲಾಯಲ್ ಆಗಿದ್ದಾರೆ ಶೋಗೆ. ತನಿಷ್ ಅವರ ಫಸ್ಟಿಂದ ಇಲ್ಲಿವರೆಗೆ ಗ್ರಾಫ್ ನೋಡಿದ್ರೆ ಯಾರು ಟಾಪಲ್ಲಿ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡೇ ಹೋಗ್ತಾರೆ ಅಂತ. ಯಾರು? ಸಂಗೀತ ಅವರು? ಇಲ್ಲ ಸರ್. ಕಾರ್ತಿಕ್ ಅವ್ರ ಜೊತೆ ಇದ್ರು, ವಿನಯ್ ಅವ್ರ ಜೊತೆ ಹೋದ್ರು, ಡ್ರೋನ್ ಪ್ರತಾಪ್ ಅವ್ರ ಜೊತೆ ಹೋದ್ರು, ಈಗ ನಮ್ರತ ಅವರು. ಅವ್ರನ್ನ ಯಾರೇ ಹರ್ಟ್ ಮಾಡಿದ್ರು, ಏನೇ ಮಾಡಿದ್ರು, ಅವ್ರ ಜೊತೆ ಯಾರೇ ಬಂದು ಮಾತಾಡಿದ್ರು ನಾರ್ಮಲಾಗಿ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ದುರಾಂಕರದಿಂದ ಅವ್ರು ಯಾವ್ದು ಹ್ಯಾಂಡಲ್ ಮಾಡಿಲ್ಲ. ಯಾಕಂದ್ರೆ ಓಟ್ಗಳನ್ನು ತನ್ನ ಕಡೆ ಸೆಳೆಯೋಕೆ ಅದೆಲ್ಲ ಮಾಡ್ತಾಳೆ ಅಂತ. ಇಲ್ಲ ಸರ್, ಆ ಥರ ನನಗನ್ಸ್ಲಿಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಗುಡ್ ಕಾಂಪಿಟೇಟರ್. ಇತ್ತೀಚೆಗೆ ಅವರು ಹಾಸ್ಪಿಟ್ಲಿಗೆ ಹೋಗೋದು ಜಾಸ್ತಿ ಆಗ್ತಾ ಇದೆ, ಹೊರಗಡೆ ಇಂಟು ಏನಾದರೂ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಸರ್, ಇಲ್ಲ. ಅವ್ರು ಸ್ವಲ್ಪ ಮನನೊಂದಿದ್ದಾರೆ, ಅದಕ್ಕೋಸ್ಕರ ಇರ್ಬೋದು. ಗುರುಜಿ ಅವ್ರ ಮಾತು ಒಪ್ಕೋಬೇಕಾ? ಮೇ ಬಿ ಅವರ ಪ್ರಕಾರ ಅವ್ರು ಹೇಳಿದ್ದಾರೆ, ಅದನ್ನ ಇವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ ಅನ್ಸುತ್ತೆ. ಅದರಿಂದ ಗುರುಜಿ ಅವ್ರು ಆ ರೀತಿ ಹೇಳ್ಬೋದಾ ಅಂತ. ಅಂದರೆ ಸರ್, ಅವ್ರ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ, ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ದಾರೆ ಅನ್ಸುತ್ತದೆ ನನಗೆ. ಅಷ್ಟೇ ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಟಾಪ್ 3 ಯಾರು ಬರ್ಬೋದು ಅಂತೀರ? ಟಾಪ್ 3 ನಮ್ರತ ಬರ್ತಾರೆ ಸರ್. ನಮ್ರತ ಅವರು. ಇನ್ನಿಬ್ರು ವಿನಯ್ ಮತ್ತು ಸಂಗೀತ. ವಿನಯ್ ಮತ್ತು ಸಂಗೀತ, ನಮ್ರತ. ನಿನ್ನೆ ಇಂಡಿಯಾ ಟ್ವಿಟ್ಟರ್ ಟ್ರೆಂಡ್ ಪ್ರಕಾರ ಇಡೀ ಇಂಡಿಯಾದಲ್ಲಿನೇ ಟಾಪ್ 8 ಡ್ರೋನ್ ಪ್ರತಾಪ್ ಅವ್ರ ಹೆಸರಿದೆ. ಅಷ್ಟೊಂದು ಓಟ್ಸ್ ಎಲ್ಲಿಂದ ಬರ್ಬೋದು ಅಂತೀರ? ಒಬ್ಬ ಕಾಮನ್ ಮ್ಯಾನ್, ಸೆಲೆಬ್ರಿಟಿ ಎಲ್ಲ ಏನಲ್ಲ, ಎಲ್ಲಿಂದ ಇದೆಲ್ಲ ಚೇಂಜಸ್ ಅಂತ? ಡ್ರೋನಿಂದನೇ ಫೇಮಸ್ ಆಗಿದ್ದಾರಲ್ಲ, ಹಂಗಾಗಿ ಎಲ್ರಿಗೂ ಗೊತ್ತಿದೆ. ಇಂಟರ್ನ್ಯಾಷನಲ್ ಸ್ಪೀಚಸ್ ಎಲ್ಲ ಮಾಡಿದಾರಲ್ಲ, ಹಂಗಾಗಿ ಎಲ್ಲ ಕಡೆ ಗೊತ್ತಿದೆ. ಟಾಪ್ 8 ಇಂಡಿಯಾದಲ್ಲಿನೇ. ನಿಮ್ಮ ಪ್ರಕಾರ ಈ ಸಲ ಗೆಲ್ಲೋರು ಯಾರಂತೀರ? ಸಂಗೀತನೇ ಸರ್. ಸಂಗೀತ. ಈ ವಾರ ಎಲಿಮಿನೇಟ್ ಆಗೋರು ಮೈಕಲ್ ಆಗ್ತಾರೆ. ಮೈಕಲ್ ಅವರು ನನ್ನ ಪ್ರಕಾರ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರಾಗಿ ಹ್ಯಾಂಡಲ್ ಮಾಡ್ತಾರೆ. ನಿನ್ನೆ ಕ್ಲಾಸ್ ತಗೊಂಡ್ರಲ್ಲ ಮೈಕಲ್ ಅವರಿಗೆ, ನೋಡಿದ್ರ? ಕರೆಕ್ಟಾಗಿ ತಗೊಂಡಿದ್ದಾರೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ತಗೋಬೇಕಿತ್ತು. ಇವನ್ ವಿನಯ್ಗೆ ಮತ್ತು ಮೈಕಲ್ಗೆ ಇಬ್ಬರಿಗೂ ಕರೆಕ್ಟಾಗಿ ತಗೊಂಡಿದ್ದಾರೆ. ಇನ್ನು ಅದೇ ಈ ವಾರ ಮೈಕಲ್ ಎಲಿಮಿನೇಟ್ ಆಗಬೇಕು. ಯಾಕಂದರೆ ಫಸ್ಟ್
ಸ್ಟಾರ್ಟಿಂಗ್ ಬಂದಾಗ ಹೆಂಗಿರ್ತಾರೆ ಹೋಗ್ತಾರೋ ಹಂಗೆ ಇರಬೇಕು. Yes. ಇದು ಕೆಲವೊಂದ್ಸಲ ಈಗ ಕನ್ನಡ ಕಲಿತಿರೋರು ಓಕೆ, ನಮಗೂ ಅದು ಖುಷಿನೇ. ಹಂಗೆ ಅಂತ ಹೇಳ್ಬಿಟ್ಟು ಈಗ ಬಿಗ್ ಬಾಸ್ ಕ್ಯಾಪ್ಟನ್ ಆದ್ರೇನು ಯಾರಾದ್ರೇನು ಅವ್ರು ಬಿಗ್ ಬಾಸ್ ಹೇಳಿರೋದನ್ನೇ ಕ್ಯಾಪ್ಟನ್ ಮಾಡೋದು. ಕ್ಯಾಪ್ಟನ್ ಮಾತು ಕೇಳಿಲ್ಲ ಅಂದ್ರೆ ಅಲ್ಲಿ ಬಿಗ್ ಬಾಸ್ ಮಾತು ಕೇಳಿಲ್ಲ ಅಂತಾನೆ ಅರ್ಥ. ಸೊ ಅವರು ಬಿಗ್ ಬಾಸ್ಗೆ ಅವಮಾನ ಮಾಡ್ತಿದ್ದಾರೆ ಅಷ್ಟೇ. ಸೊ ಅವ್ರು ಹೋಗ್ಬೇಕು. ಥ್ಯಾಂಕ್ ಯು ಸರ್. ಓಕೆ ಸರ್. ಹಾಂ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ಮೇಡಮ್? ನಮಗೆ ಸಂಗೀತ ಏನಕ್ಕೆ ರೀ? ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಅದಕ್ಕೆ ಅವ್ರಿಗೆ ತುಂಬ ಇಷ್ಟ. ಇಲ್ಲ, ಯಾವಾಗಲೂ ಜಗಳ ಆಡ್ತಾರೆ, ಅವರಿಂದ ದೂರ ಆಗೋದು. ಆ ಥರ ಇಲ್ಲ, ಅವರೇ ನನಗೆ ತುಂಬ ಇಷ್ಟ. ನನಗೆ ಇಷ್ಟ ವಿನಯ್ ಅವರು? ಅವ್ರ ಫಿಲಮ್ ಎಲ್ಲ ನೋಡಬೇಕು ಇಷ್ಟ. ವಿನಯ್ ಅವರು? ವಿನಯ್ ಅಷ್ಟು ಇಷ್ಟ ಇಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಬಗ್ಗೆ ಇಷ್ಟ ಇಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ಸಂಗೀತನೇ. ಓಕೆ, ಥ್ಯಾಂಕ್ ಯು ಮೇಡಮ್. ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ನಮಗೆ ವಿನಯ್. ಏನಕ್ಕೆ ರೀ? ಏನಕ್ಕೆ ಅಂದರೆ ಅವರು ಫೇಸ್ ಟು ಫೇಸ್ ಮಾತಾಡ್ತಾರೆ, ಏನು ಮುಚ್ಚುಮರೆ ಇಟ್ಕೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ಹೇಳ್ತಾರೆ. ಆ್ಯಂಡ್ ಅವರು ತುಂಬ ರೂಡ್ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ, ಬಟ್ ಈ ಸಾಲ್ವ್ ಫ್ರಮ್ ಹಾರ್ಟ್. ಟ್ವಿಟ್ಟರಲ್ಲಿ ವಿನಯ್ ಅವ್ರನ್ನ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಬೇರೆ ರೀತಿನೇ ಟ್ರೋಲ್ ಮಾಡಿದ್ರು. ಈಗ ಇದ್ರೆ ಇಂಥ ಕಂಟೆಸ್ಟೆಂಟ್ ಇರಬೇಕು ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಚೇಂಜ್ ಆಗಿದೆ. ಏನಂತ? ಪಾಸಿಟಿವ್ ಮೊದಲಿಂದನೂ ಇದೆ, ಬಟ್ ಅದನ್ನು ಯಾರೂ ನೋಡಿಲ್ಲ. ವಿನಯ್ ಯಾಕೆ ಇಷ್ಟ ಆಗ್ತಾರೆ ಅಂತಂದರೆ ಅವರು ಬೇರೆಯವ್ರ ಥರ ಅಲ್ಲಿಂದ ಇಲ್ಲಿಗೆ ತುಕಾಲಿ ಮಾಡ್ತಾರಲ್ಲ, ಅಲ್ಲಿಂದ ಇಲ್ಲಿಗೆ ತಂದಿಡೋದು. ಮತ್ತೆ ಪ್ರತಾಪ್ ಮಾಡ್ತಾರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದು. ಆ ಥರ ಎಲ್ಲ ಮಾಡೋದಿಲ್ಲ, ಡೈರೆಕ್ಟ್ ಇರ್ತಾರೆ. ಬೇಕಾದ್ರೆ ಮಾತಾಡ್ಬೋದು, ಬೇಡದಿದ್ರೆ ಹೋಗ್ತಾ ಇರ್ಬೋದು. ಸೊ ಫಸ್ಟಿಂದನೂ ಸಾಫ್ಟ್ ಅನ್ನೋದಿದೆ, ಅದನ್ನು ಯಾರೂ ನೋಡಿಲ್ಲ. ಈಗ ಫ್ಯಾಮಿಲಿಯವರೆಲ್ಲ ಬಂದು ಹೋದ್ಮೇಲೆ ಸ್ವಲ್ಪ ಸಾಫ್ಟ್ ಅನ್ನೋದು ಗೊತ್ತಾಗ್ತಾ ಇದೆ ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಅಂತೇಳಿ ಸ್ಪರ್ಧಿಗಳೇ ಹೇಳಿದ್ರು, ಆಮೇಲೆ ಹೀರೋ ಅಂತೇಳಿ ಹೇಳ್ತಾವ್ರೆ. ಏನೇ ಚೇಂಜಸ್ ಕಂಡ್ರು ಅಂತಾರೆ ಅದೆಲ್ಲ? ವಿಲನ್ನು ಹೀರೋ ಥರ ಏನಿಲ್ಲ, ಅವ್ರು ಮೊದಲಿಂದನೂ ಒಂದೇ ಥರನೇ ಇದ್ದಾರೆ. ನೋಡೋರಿಗೆ ವಿಲನ್ ಥರ ನೋಡೋರಿಗೆ ವಿಲನ್ನು, ಹೀರೋ ಥರ ನೋಡೋರಿಗೆ ಹೀರೋ. ನಮ್ಗೆ ಯಾವತ್ತೂ ವಿನಯ್ ಹೀರೋನೇ. ಸಂಗೀತ ಅವ್ರ ಬಗ್ಗೆ ಏನಂತೀರ? ಸಂಗೀತ ನೋ ಕಮೆಂಟ್ಸ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಪ್ರತಾಪ್ ಸಿಂಪತಿ ಅಷ್ಟೇ. ಅವರು ಏನು ಮಾಡ್ತಾ ಇಲ್ಲ, ಟಾಸ್ಕ್ ಸರಿಯಾಗಿ ಆಡೋದಿಲ್ಲ, ಯಾವಾಗಲೂ ಎಲ್ಲೋ ಒಂದು ಕಡೆ ಡಲ್ಲಾಗೆ ಕೂತಿರ್ತಾರೆ. ಒಂಥರ ನೋಡೋಕ್ಕೆ ಬೋರ್ ಆಗುತ್ತೆ. ಮೊನ್ನೆ ಜ್ಯೋತಿಷ್ ಅವ್ರು ಬಂದು ಹೇಳಿದ್ರಲ್ರಿ, ಅದು ಸರಿ ಅಂತೀರಾ ತಪ್ಪಂತೀರಾ? ಅದು ಅವ್ರವ್ರು ಇದಕ್ಕೆ ಬಿಟ್ಟಿದ್ದು, ಅದು ನಾವು ಮಾತಾಡೋಕ್ಕಾಗಲ್ಲ. ಅವರು ನಂಬಿದ್ರೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇದ್ದು ತಂದೆ ತಾಯಿ ಬೇಕು ಅಂತ ಹೋದರೆ ಅವ್ರ ಜೊತೆಲಿ ಇರ್ಬೋದು, ಚೆನ್ನಾಗೂ ಇರ್ಬೋದು. ಅವ್ರು ಹೇಳಿದ್ರು ಅಂದ್ಬಿಟ್ಟು ಇವ್ರು ಬಿಟ್ಟು ಹೋದರೆ ಅವ್ರು ಒಳ್ಳೆ ಲೈಫ್ನ ಕಳ್ಕೊತಾರೆ ಅಂತ ಅಷ್ಟೇ ಹೇಳೋದು. ಅಪ್ಪ ಅಮ್ಮನ ಯಾರು ಬಿಟ್ಟಿರೋಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಅವ್ರ ಜೊತೆಲಿ ಇರಬೇಕು ಅಂತ ಇಷ್ಟಪಡ್ತಾರೆ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್. ಅವ್ರದಂತೂ ನಾವು ಕಾಯೋದು ವೀಕೆಂಡ್ಗೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ ರೀ? ಹಾಂ, ತುಂಬ ಇಷ್ಟ ಆಗುತ್ತೆ. ನಾವು ಕಾಯೋದು ವೀಕೆಂಡ್ಗೋಸ್ಕರನೇ. ಯಾರ್ಯಾರಿಗೆ ಬೆಂಡೆತ್ತಾರೆ ಅಂತ ನೋಡ್ತಾ ಇರ್ತೀವಿ. ಅದರಲ್ಲೂ ತುಕಾಲಿಗೆ ಚೆನ್ನಾಗಿ ಬೆಂಡೆತ್ತಾರೆ, ಅದು ನಮ್ಗೆ ತುಂಬ ಇಷ್ಟ ಆಗುತ್ತೆ. ನಿನ್ನೆ ಎಪಿಸೋಡ್ ನೋಡಿದ್ರಾ? ಹಾಂ, ಸೂಪರ್. ನಿನ್ನೆ ಸರಿಯಾಗಿ ತೊಗೊಂಡ್ರು ಕ್ಲಾಸ್. ಇದೇ ಇರ್ಬೋದು, ಬೇಕಾದ್ರೆ ಗೇಟ್ ಓಪನ್ ಆಗುತ್ತೆ ಹೋಗ್ತಾ ಇರ್ಬೋದು ಅಂತ ಹೇಳಿದ್ರು. ಅದು ಚೆನ್ನಾಗಿದೆ. ನಮ್ಮ ತಂಟೆಗೆ ಬರಬೇಡಿ ಅಂತ ನಾನು ಸರಿ ಇಲ್ಲ. ನಿಮ್ಮ ಓಟು? ನಮ್ಮ ಓಟು ಆಲ್ವೇಸ್ ವಿನಯ್ಗೆ. ಈ ವಾರ ಯಾರು ವಿನ್ ಆದರೆ ತುಂಬ ಇಷ್ಟ ಆಗುತ್ತೆ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ? ಎಲಿಮಿನೇಟ್ ಮೈಕಲ್ಲೇ ಹೋಗ್ಬೋದು. ಮೈಕಲ್ ಹೋಗ್ತಾರೆ. ಮೈಕಲ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಸ್ನೇಹ. ಸೂಪರ್. ನಮ್ಗೆ ವರ್ತೂರು ಸಂತೋಷ್. ಕೊಡ್ತಾರೆ ಸಂತೋಷ್ ಅವರು. ಏನಕ್ಕೆ ರೀ? ಏನಕ್ಕೆ ಅವ್ರು ಹಳ್ಳಿಗಳಿಂದ ಬಂದಿರಲ್ಲ, ಹಳ್ಳಿ ಕಾರ್ಯಗಳೆಲ್ಲ ಇರ್ತಾರಲ್ಲ, ಅದ್ರ ಸಂಬಂಧ ನಮ್ಗೆ ವರ್ತೂರು ಸಂತೋಷನೇ ಬಂದರೆ ಚೆನ್ನಾಗಿರ್ತಂತ. ಸುದೀಪ್ ಸರ್ ಹೇಳಿದ್ರೆ ನಾನು ಆ್ಯಕ್ಟರ್ ಅಲ್ಲ ಏನಲ್ಲ ಅಂತೇಳಿ, ಈ ಸಲ ನಟ ಭಯಂಕರನೇ ಹೊರಗೆ ಬಂದ. ವರ್ತೂರು ಸಂತೋಷ್ ಅವರ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಫೈನಲ್ಗೆ ಅವರೇ ಬರೋಕಂಬ ನಮ್ದು ಆಸೆ. ಓಕೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಪರವಾಗಿಲ್ಲ, ಅವರು ಹಳ್ಳಿಯಿಂದ ಬಂದಿರ್ತಾರೆ. ಜ್ಯೋತಿಷ್ ಅವ್ರು ಬಂದು ಹೇಳಿದ್ರಲ್ಲ, ಅದು ಸರಿ ಅಂತೀರಾ ತಪ್ಪಂತೀರಾ? ಅದು ಯಾವುದೇ ಥರದ್ದು ಸರಿ ಅಲ್ಲ ಸರ್. ಯಾಕಂದ್ರೆ ತಂದೆ ತಾಯಿ ಬಿಟ್ಟು ಇರ್ಬೇಕು ಅವರು. ಹೌದು ಅಲ್ರಿ, ತಂದೆ ತಾಯಿ ಬಿಟ್ಟು ಹೆಂಗಿರಕ್ಕಾಗತ್ತೆ ರೀ? ಅವರು ತಂದೆ ತಾಯಿ ಬಿಟ್ಟು ದೂರ ಇರೋಂಥದ್ದು ಏನೋ ತಪ್ಪು. ಜ್ಯೋತಿಷ್ ನಂಬೇಕಂತಾರೆ ನಂಬಾರ್ದು ಅಂತೀರಾ? ನಮ್ಮ ಪ್ರಕಾರ ನಮಗಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೀತಾರೆ. ನಿಮ್ಮ ಓಟು? ನಮ್ಮ ಓಟು ವರ್ತೂರು ಸಂತೋಷ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮರೆಗೋಳ ತಿಳಿಸಿ, ದೇವಸ್ಥಳಿ ಸಿನ್ನೂರು ತಾಲೂಕು, ಇವರು ತಾಯಿ. ಥ್ಯಾಂಕ್ ಯು. ದೇವಸ್ಥಳಿ ಸಿನ್ನೂರು ತಾಲೂಕು, ದೇವಸ್ಥಳಿ. ನೀವು ನೋಡ್ತೀರಮ್ಮ ಬಿಗ್ ಬಾಸ್? ಓಕೆ. ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ಸರ್ ಅವರು ಎಲ್ಲ ನಿಯತ್ತಾಗಿ ಆಡ್ತಾರೆ, ಬೇರೆಯವ್ರ ಥರ ಯಾರು ಹಿಂದೆ ಮಾತಾಡಲ್ಲ, ಮುಂದೆ ಒಂದು ಹಿಂದೆ ಒಂಥರ ಮಾತಾಡಲ್ಲ. ಹೌದು. ವಿನಯ್ ಅವ್ರ ಬಗ್ಗೆ?
ವಿನಯ್ ಅವರು ಆಡ್ತವ್ರೆ, ಸ್ಟ್ರಾಂಗ್ ಆಗಿ ಆಡ್ತವ್ರೆ, ಬಟ್ ಅವರು ಹಿಂದೆ ಜಾಸ್ತಿ ಮಾತಾಡ್ತಾರೆ. ಫಸ್ಟ್ ಮಾತಾಡ್ತಾರೆ, ಈ ನಡುವೆ ತುಂಬ ಡೆವಲಪ್ ಆಗಿದ್ದಾರೆ. ಸಂಗೀತ ಅವರು ಯಾರು ಗ್ರಾಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಹೋಗ್ತಾರೆ, ಮಿಂಗಲ್ ಆಗ್ತಾರೆ, ಜಗಳ ಆಗಲಿ ಏನಾಗಲಿ ಕ್ಲೋಸ್ ಆಗೋದಾಗಲಿ ಮಾಡ್ತಾರೆ ಅಂತ. ಓಟ್ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿ ಅವ್ರ ಸ್ಟ್ರಾಟಜಿ ಅಂತ. ಹಂಗೇನು ಇಲ್ಲ, ಅದು ನಿಮಗೆ ಹಂಗೆ ಕಾಣಿಸ್ಬೋದು, ಬಟ್ ರಿಯಲ್ ಆಗಿ ಅವ್ರು ಏನು ಹಂಗೆ ಮಾಡ್ತಾರೆ. ನಮ್ಗೆ ನೋಡೋರು ನಮಗೆ ಚೆನ್ನಾಗೇ ಕಾಣಿಸ್ತವ್ರು ಬೇರೆಯವ್ರ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನೋಡಿದ್ರೆ ವಿನಯ್ ಅವ್ರ ಜೊತೆ ಹೋದ್ರು, ಕಾರ್ತಿಕ್ ಅವ್ರ ಜೊತೆ ಹೋದ್ರು. ಅದು ಅವ್ರು ಕಂಫರ್ಟಬಲ್, ಅವ್ರು ಹೆಂಗಾದ್ರೂ ಹೋಗ್ತಾರೆ. ಇಲ್ಲ ಚೇಂಜಸ್ ಯಾಕಂತೆ ಹೆಂಗಿದ್ದವ್ರು ಹಂಗೆ ಇರಬೇಕಾಗಿತ್ತು. ಜಗಳ ಆಡಿದ್ರೆ ಹಾಗೆ ಆಗ್ತಾರೆ. ಒಂದು ಫ್ರೆಂಡ್ಶಿಪ್ ಅನ್ನೋದು ಅವ್ರಿಗೆ ಇರ್ಬೇಕು. ಅವ್ರೇನೋ ಬೇರೆ ಥರ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪದವ್ರು ಅವ್ರೊಂದು ಚೆನ್ನಾಗೇ ಆಡ್ತಾರೆ. ಸ್ವಲ್ಪ ಸ್ವಾಮೀಜಿ ಬಂದಾಗಿಂದ ಸ್ವಲ್ಪ ಡೌನ್ ಆಗಿದ್ದಾರೆ, ಅವರಿಂದಾನೇ ಅನ್ಕೊಂತೀವಿ. ಹಂಗೆಲ್ಲ ಹೇಳ್ಬಾರ್ದಾಗಿತ್ತು, ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದ. ಅವರು ತಂದೆ ತಾಯಿ ಬಿಟ್ಟು ಇರ್ಬೇಕಂತೀರಾ ಇರಬಾರ್ದು? ಇರ್ಬೇಕಪ್ಪ, ತಂದೆ ತಾಯಿ ಬಿಟ್ಟು ಇರಬಾರ್ದು, ಅವ್ರ ಜೊತೆಗೆ ಇರಬೇಕು. ಏನೇ ಆಗಲಿ ಅವ್ರ ಜೊತೆಗೆ ಇರಬೇಕು. ಅವರೇ ನಮ್ದೊಂದು ಸ್ಟ್ರಾಂಗ್ ಬಾಂಡ್ ಅವರೇ ಕ್ರಿಯೇಟ್ ಮಾಡೋದು, ಅವರೇ ನಮಗೆ ಧೈರ್ಯ ತುಂಬಿಸೋದು. ನಿಮ್ಮ ಓಟು? ನಮ್ಮ ಒಟ್ಟು ಸಂಗೀತಕ್ಕೆ, ಸಂಗೀತ ಎಲ್ಲ ಪ್ರತಾಪ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಓ ಸಖತ್ತಂತು. ಅವರೆಲ್ಲಷ್ಟು ನೀಟಾಗಿ ಯಾರು ಹೇಳೋಲ್ಲ, ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗೆಲ್ಲ ಮಾಡ್ತಾರೆ ಆ್ಯಕ್ಟಿಂಗ್ ಎಲ್ಲ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಇದ್ದಾರೆ, ಬಟ್ ಐಡಿಯಾ ಇಲ್ಲ. ಟಾಪ್ 3 ಅಲ್ಲಿ ಯಾರು ಬರ್ಬೋದು? ಸಂಗೀತ, ಕಾರ್ತಿಕ್, ವಿನಯ್. ಥ್ಯಾಂಕ್ ಯು. ಎಸ್ ವಿ ಎನ್ ಚಾನಲ್ ಬಿಗ್ ಬಾಸ್ ಶೋ ನೋಡ್ತೇವೆ. ಯಾರು ಇಷ್ಟ ಆಗ್ತಾರೆ? ವಿನಯ್. ಏನಕ್ಕೆ? ಯಾಕಂದ್ರೆ ಅವರು ಜಾಸ್ತಿ ಅಗ್ರೆಸಿವ್ ಆಗು ಇರ್ತಾರೆ, ಆದ್ರೆ ಬಟ್ ಜಾಸ್ತಿ ಗೇಮಲ್ಲೂ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ವಿನಯ್ ವಿಲನ್ನ ಹೀರೋನ? ಎರಡು ಇದ್ರೂ ವಿನ್ನರ್ ಆಗ್ತಾರಂತೀರಾ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ಚೆನ್ನಾಗಿ. ಸಂಗೀತ ಯಾವಾಗಲೂ ಹೋಗಿ ಬಾತ್ರೂಮಲ್ಲಿ ಮಾತ್ರ ಹಚ್ಕೊಂಡಿರ್ತಾರೆ, ಅದನ್ನು ಮಾಡಬಾರ್ದಂತ. ಮತ್ತೆ ವಿನಯ್ ಅವ್ರ ಜೊತೆ ಜಗಳ ಆಡ್ತಾ ಇರ್ತಾರಲ್ವಾ? ಅದು ಒಂದೊಂದ್ಸಲಿ ಹಾಗೆ ಆಗುತ್ತಲ್ಲ, ಏನಾದ್ರು ಗೇಮ್ ವಿಷಯ ಬಂದಾಗ ಅದು ಹಾಗೆ ಆಗುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಒಂದು ವಿಷಯ ಏನಾದ್ರು ಅದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ರೆ ಅದನ್ನೇ ಡೀಪಾಗಿ ಹೊಟ್ಟೋಗ್ಬಿಟ್ಟಿರ್ತಾರೆ ಆ ವಿಷಯಕ್ಕೇನೆ. ಜಾಸ್ತಿ ಮೈಂಡ್ ಸೆಟ್ ಇಲ್ಲ. ಯಾವಾಗಲೂ ಅಳ್ತಾ ಇರ್ತಾರೆ, ಸೈಲೆಂಟ್ ಆಗಿದ್ದಾರೆ ಅವ್ರನ್ನೂ ಅಂತ. ತಂದೆ ತಾಯಿಯಿಂದ ದೂರ ಇರಬೇಕಂತ ಜ್ಯೋತಿಷ್ ಅವರು ಹೇಳಿದ್ರಲ್ಲ, ಅದು ಸರಿ ಅಂತೀರಾ? ಇಲ್ಲಲ್ಲ, ತಪ್ಪು ತಾನೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? ವಿನಯ್ ಅವರೇ ಗೆಲ್ಬೇಕು. ಟಾಪ್ 2 ಅಲ್ಲಿ ಯಾರು ಇರಬೇಕು? ಕಾರ್ತಿಕ್. ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ? ಮೈಕಲ್ ಅವರು. ಥ್ಯಾಂಕ್ ಯು. ನಿಮ್ಮ ಹೆಸರು? ವಿನಯ್. ಥ್ಯಾಂಕ್ ಯು. ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಅವ್ರಂದ್ರೆ ಇಷ್ಟ, ಹೆಣ್ಮಕ್ಳು ಅಂದ್ರೆ ಅವ್ರ ಥರ ಇರಬೇಕಾಗುತ್ತೆ. ಅಲ್ಲ, ಸಂಗೀತ ಅವರು ಗ್ರಾಫ್ ನೋಡಿದ್ರೆ ಯಾರು ಟಾಪಲ್ಲಿ ಇರ್ತಾರೆ ಅವ್ರ ಜೊತೆ ಜಗಳ ಆಡೋದಾಗಲಿ ಮಿಂಗಲ್ ಆಗಲಾಗದಾಗಲಿ ವಿನಯ್ ಅವ್ರ ಜೊತೆ. ಇಲ್ಲ, ಇವರು ಸಂಗೀತ ಅವರು ಅಂತೀನಿ. ಸಂಗೀತ ಅವರು ಟಾಪಲ್ಲಿ ಯಾರು ಇರ್ತಾರೆ ಅವ್ರ ಜೊತೆನೇ ಮಿಂಗಲ್ ಆಗೋಕೆ ಟ್ರೈ ಮಾಡ್ತಾರೆ ಅಂತ. ಇಲ್ಲ ಅವ್ರು ಇಂಡಿವಿಜುವಲ್ ಗೇಮ್ ಆಡೋದು. ಸಂಗೀತ ಅವರು ವಿನಯ್ ಅವ್ರ ಜೊತೆ ಹೋದ್ರು, ಕಾರ್ತಿಕ್ ಅವ್ರ ಜೊತೆ ಹೋದ್ರು, ಈಗ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಹೋದ್ರು, ಈಗ ನಮ್ರತ ಅವ್ರ ಜೊತೆ ಹೋದ್ರು. ಯಾರು ಟಾಪಲ್ಲಿ ಬರ್ತಾರೆ ಅವ್ರ ಜೊತೆ ಹೋಗುವಂಥ ಸ್ಟ್ರಾಟಜಿ ಅಂತ ಇಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತಾರೆ? ಒಳ್ಳೆ ಆಗ್ತಾರೆ ಅವರು. ಬಿಗ್ ಬಾಸ್ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದು. ಹೈಯೆಸ್ಟ್ ವೋಟ್ಸ್ ಅವ್ರಿಗೆ ಬರುತ್ತೆ? ಗೊತ್ತಿಲ್ಲ, ನಮ್ಗೆ ಯಾರಿಗೂ ರಿವ್ಯೂ ಮಾಡಿಲ್ಲಲ್ಲ ವೋಟ್ ಬಗ್ಗೆ. ಮೊನ್ನೆ ಸ್ವಾಮೀಜಿ ಅವ್ರು ಬಂದ್ರಲ್ಲ, ಅದು ಮಾತು ಸರಿ ಅಂತೀರಾ? ತಂದೆ ತಾಯಿ ಜೊತೆ ಇರಬೇಡಿ, ದೂರ ಹೋಗಿ ಅಂತಂದ್ರೆ. ಅದು ನನಗೆ ಸ್ವಾಮೀಜಿ ಬಗ್ಗೆ ನಾನು ಯಾವುದು ಕಲ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಅವರು ಏನು ವಿದ್ಯೆ ಅವ್ರು ಕಲ್ತಿದ್ದಾರೆ, ಅವ್ರ ಬಗ್ಗೆ ಅದೇ ಇರ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಮಾತೇ ಇಲ್ಲ. ಈ ವಾರ ಹೆಲ್ಮೆಟ್ ಯಾರಾಗ ಬಂದು? ನಿಮ್ಮ ಓಟು? ನನಗೆ ಸಂಗೀತ. ಥ್ಯಾಂಕ್ ಯು. ಓಕೆ. ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಚೆನ್ನಾಗಿ ಬರ್ತಿದೆ. ಈಗ ಸಂಗೀತ ಅವರೇ ಗೆಲ್ತಾರೆ ಅವರೇ. ವಿನಯ್ ಅವರು ಎಲ್ಲ ಸೆಕೆಂಡ್ ಪ್ಲೇಸ್ ಇರುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಏನು ಅವ್ರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಬಟ್ ಗೆಲ್ತಾರೆ ಸಂಗೀತ. ಮೊನ್ನೆ ಸ್ವಾಮಿ ಕೈಯಲ್ಲಿ 2 ಕೈಯಲ್ಲಿ 1 ಕೈ ಒಳಗಾಗಿದೆ. ಇನ್ನೊಬ್ರು ಯಾರ್ದಾಗಿರ್ತಾರೆ ರನ್ನರ್? ಫಾಸ್ಟ್ ಸುದೀಪ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ರಾಕ್ ಸ್ಟಾರ್. ನೈಸ್. ಅವ್ರ ಆ್ಯಂಕರಿಂಗ್ ಆಯಿತು, ಅವರಾಯಿತು, ಏನು ಹೇಳಂಗೆ ಇಲ್ಲ, ತುಂಬ ಸೂಪರ್. ಥ್ಯಾಂಕ್ ಯು ಅಮ್ಮ. ಹೌದು, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಟ್ರೂ ಆಗಿ ಆಡ್ತಿದ್ದಾರೆ, ಯಾವುದೇ ರೀತಿ ಫೇಕ್ ಎಲ್ಲ ಇದು ಮಾಡ್ತಾ ಇಲ್ಲ, ಆಟ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಅದರಿಂದ ಕಾರ್ತಿಕ್ ಅವಕಾಶವಾದಿ ಕಾರ್ತಿಕ್ ಅಂತ ಹೇಳ್ತಾ ಇದ್ದಾರೆ, ಏನಂತೀರಾ? ನನಗೆ ಆ ಥರ ಅನಿಸ್ತಾ ಇಲ್ಲ. ನನಗೆ ಅವಕಾಶವಾದಿ ಸಂಗೀತ ಅಂತ ಅನಿಸ್ತಿದ್ದಾರೆ. ಅವರು ಇವ್ರನ್ನ ಇಟ್ಕೊಂಡು ಗೇಮ್ ಆಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಮೊದಲು ಸಂಗೀತ ಅವ್ರ ಜೊತೆ ಇದ್ರು, ಆಮೇಲೆ ತನಿಷಾ ಹತ್ರ ಹೋದ್ರು, ಈಗ ನಮ್ರತಾ ಹತ್ರ ಹೋಗಿದ್ದಾರೆ. ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲಿಗೆ ಹೋಗ್ಬೇಕಲ್ವಾ. ಆಟಕ್ಕಂತ ಏನು ಹೋಗ್ತಿಲ್ಲ, ಅವ್ರಿಗೆ ಯಾರು ಕಂಫರ್ಟಬಲ್ ಅಂತಾರೋ ಅವ್ರ ಜೊತೆ ಅವ್ರು ಇರ್ತಿದ್ದಾರೆ. ಅವಕಾಶವಾದಿ ಅಂತ ಏನು ಹೇಳೋಕ್ಕಾಗಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಬಗ್ಗೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅವರು. ಏಕೆ?
ಇಟ್ಕೊಳೋದಾದ್ರೆ ಮತ್ತೆ ಬಿಗ್ ಬಾಸ್ಗೆ ಏನು ಬರಬೇಕಿತ್ತು, ಮನೇಲೇ ಇಟ್ಕೊಳ್ತಲ್ವಾ? ಮತ್ತು ಗೇಮ್ ಆಡ್ತಾ ಇಲ್ಲ ಅಂದರೆ ಇಂಡಿಯಾದಲ್ಲಿನೇ ಟಾಪ್ 8 ಲಿಸ್ಟ್ಲರ್ ಇದ್ದಾರೆ ಅವು ಇಂಡಿಯಾದಲ್ಲಿನೇ. ಏನ್ಗೆ ಈ ಓಟ್ ಬಂದಿರ್ಬೋದು ಅಂತೀರಾ? ಅದೇ ಸ್ವಲ್ಪ ಪೇರೆಂಟ್ಸ್ ಎಲ್ಲ ಸ್ವಲ್ಪ ಇತ್ತು ಏನು ಸಿಂಪತಿ. ಸಿಂಪತಿಯಿಂದ ಸಿಕ್ಕಿರ್ಬೋದು ಅಂತ ಅನ್ಸುತ್ತೆ. ನಿಮ್ಮ ಪ್ರಕಾರ ಈ ಸಲ ಗೆಲ್ಲೋರು ಯಾರು ಅಂತೀರ? ಟಾಪ್ 3 ಯಾರ್ಯಾರು ಇರ್ತಾರೆ? ಕಾರ್ತಿಕ್, ಸಂಗೀತ ಮತ್ತೆ ವಿನಯ್. ವಿನಯ್ ಅವರು ಏನಕ್ಕೆ ಅಗ್ರೆಸಿವ್ ಆಗಿ ಜಗಳ ಆಡ್ಕೊಂಡು ಆಡ್ತಾರೆ ಅಂತ? ಅಗ್ರೆಸಿವ್ ಜೊತೆ ಆಟ ಕೂಡ ಆಡ್ತಿದ್ದಾರೆ ಅವರು. ಅಗ್ರೆಷನ್ ಇರಲೇಬೇಕಲ್ಲ ಆಟದಲ್ಲಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್, ಆಲ್ವೇಸ್ ಸೂಪರ್. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ? ಹಾಂ ಇಷ್ಟ ಆಗುತ್ತೆ. ಓಕೆ. ನಿಮ್ಮ ಓಟು? ಕಾರ್ತಿಕ್. ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ಅದು ಒಬ್ಬೊಬ್ಬರ ಮೇಲೆ ಡಿಪೆಂಡ್, ಒಪಿನಿಯನ್ ಚೇಂಜ್ ಆಗುತ್ತೆ. ನಿಮ್ಮ ಪ್ರಕಾರ ಯಾರು? ಯಾರಾದರೂ ವಿನವ್ ಹೇಳೋಕ್ಕಾಗಲ್ಲ. ವೀಕ್ಲಿ ವೈಸ್ ನೋಡ್ತಾ ಹೋದರೆ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ಸ್ ಕೊಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಏನು ಹೇಳೋಕ್ಕಾಗಲ್ಲ, ಸ್ಮಾರ್ಟ್ ಪ್ಲೇಯರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಆಲ್ವೇಸ್ ಅ ಗುಡ್ ಹೋಸ್ಟ್. ಪ್ರತಿ ವಾರ ಪಂಚಾಯತ್ ಚೆನ್ನಾಗಿರುತ್ತೆ ಅಂತೀರಾ? ಹಾಂ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಏನಕ್ಕೆ ಕಾರ್ತಿಕ್ ಅವರು? ಚೆನ್ನಾಗಿ ಆಡ್ತಾರೆ. ಸಂಗೀತ ಮತ್ತು ವಿನಯ್ ಅವರು ಇದ್ದಾರಲ್ಲ ಅವ್ರ ಬಗ್ಗೆ? ಅವ್ರು ತುಂಬ ಜಗಳ ಆಡ್ತಾರೆ, ಆದರೆ ಗೆಲ್ಲೋದು ಕಾರ್ತಿಕ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಬರ್ಬೋದು ಟಾಪ್ 3. ಟಾಪ್ 3 ಟಾಪ್ 5 ಯಾರ್ಯಾರು ಇರ್ತಾರಂತೀರ? ವಿನಯ್, ಕಾರ್ತಿಕ್, ಸಂಗೀತ, ತನಿಷಾ, ಡ್ರೋನ್. ಡ್ರೋನ್ ಅವರು ವಿನ್ ಆಗೋಕ್ಕೆ ಕ್ವಾಲಿಟಿ ಏನಿದೆ ಅಂತ? ಅಷ್ಟಾಗಿಲ್ಲ, ಅದಕ್ಕೆ ಕಾರ್ತಿಕ್ಗೆ ಗೆಲ್ತಾರೆ. ಕಾರ್ತಿಕ್. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತ? ಮೈಕಲ್ ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಮಾಡ್ತಾರೆ, ಎಲ್ಲರಿಗೂ ಚೆನ್ನಾಗಿ ಕ್ಲಾಸ್ ತಗೋತಾರೆ. ನಿಮ್ಮ ಓಟು? ಕಾರ್ತಿಕ್. ಥ್ಯಾಂಕ್ ಯು. ಹೌದು, ಡೈಲಿ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ಅವರು ಏನಾದರೂ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರಲ್ವಾ, ಹಾಂ. ಅದಕ್ಕೆ. ವಿನಯ್ ಅವ್ರ ಬಗ್ಗೆ? ವಿನಯ್ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ, ಟಾಪಲ್ಲಿ ಬರ್ಬೋದು. ಇವರಿಬ್ಬರು ಮೊದಲು ಜಗಳ ಆಡ್ತಾ ಇದ್ರು, ಈಗ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಏನು ಚೇಂಜಸ್ ಆಗಿರ್ಬೋದು ಅಂತೀರಾ? ಚೇಂಜಸ್ ಇಲ್ಲ, ಅವ್ರು ಏನು ಗೇಮ್ ಹೆಂಗೆ ಬರುತ್ತೋ ಹಂಗೆ ಅವರು ಇದು ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಬರ್ಬೋದು, ಚೆನ್ನಾಗಿ ಆಡ್ತಾರೆ. ಮೊನ್ನೆ ಸ್ವಾಮೀಜಿ ಅವ್ರು ಬಂದು ಹೇಳಿದ್ರಲ್ರಿ ತಂದೆ ತಾಯಿ ಬಿಟ್ಟಿರ್ಬೇಕು ಅದು ಸ್ವಲ್ಪ ಬೇಜಾರಾಯ್ತು ನಮಗೆಲ್ಲ. ಅವ್ರು ಹಂಗೆ ಹೇಳ್ಬಾರ್ದಾಗಿತ್ತು ಡೈರೆಕ್ಟಾಗಿ. ಮತ್ತೆ ಎಲ್ಲ ಅಪ್ಪ ಅಮ್ಮಂಗೆ ಬಿಟ್ಟು ಹಂಗೆ ಇರೋಕ್ಕಾಗಲ್ಲ. ಇಷ್ಟು ವರ್ಷ ಅವ್ರು ಕಷ್ಟಪಟ್ಟಿದ್ದಾರಲ್ವಾ, ಇವಾಗ ಅವ್ರು ಸೇರ್ಕೋಬಹುದಲ್ವಾ ಅಂತ ಗಂಡಾಂತರ ಇರ್ತಾರೆ, ತಂದೆ ತಾಯಿ ಬಿಟ್ಟು ಇರ್ಬೇಕು ನೀನು ಅನ್ನೋದು. ಅದೇ ಹಂಗೆ ಹೇಳ್ಬಾರ್ದಾಗಿತ್ತು ಡೈರೆಕ್ಟಾಗಿ. ಅವರು ಯಾವುದೇ ಮಕ್ಕಳಿಗೆ ಅಪ್ಪ ಅಮ್ಮ ಜೊತೆಗಿದ್ದು ಏನು ಕಷ್ಟ ಬರಲ್ಲ. ಇವ್ರಿಗೆ ಕಷ್ಟ ಬರುತ್ತೆ. ಅದು ಹಂಗೆ ಹೇಳ್ಬಾರ್ದಾಗಿತ್ತು ಅವರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಟಾಪ್ 3 ಯಾರು ಬರ್ಬೋದು ಅಂತೀರಾ? ಟಾಪ್ 3 ಸಂಗೀತ, ಕಾರ್ತಿಕ್, ವಿನಯ್. ಮೂವರು ಇರ್ತಾರೆ. ಫೈನಲ್ ವಿನ್ ಆಗೋದು ಸಂಗೀತ. ಸಂಗೀತ ಅವರು. ಈ ವಾರ ಎಲಿಮಿನೇಟ್ ಯಾರಾಗುತ್ತೆ? ಇವನು ಮೈಕಲ್ ಅವರು. ಏನಕ್ಕೆ ರೀ? ಅವರು ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಮೊದಲು ಚೆನ್ನಾಗಿದ್ರು, ಸುದೀಪ್ ಸರ್ ಯಾವಾಗ ಅವರನ್ನ ಸೇವ್ ಮಾಡಿದ್ರು ಆವಾಗಿಂದ ಅವ್ರು ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲ, ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಕ್ಯಾಪ್ಟನಿಗೆಲ್ಲ. ಹಾಗಾಗಿ ಮೈಕಲ್ ಹೋಗ್ಬೇಕು ಈ ವಾರ. ಮೈಕಲ್ ಹೋಗ್ತಾರೆ. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್ಗೆ, ಸಂಗೀತಕ್ಕೆ 2 ಓಟ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಅಮ್ಮ. ಯಾರು ಇಷ್ಟ ಆಗ್ತಾರೆ ಸರ್? ವಿನಯ್ ಅವರು. ಏನಕ್ಕೆ ರೀ? ಸ್ವಲ್ಪ ಜೋರಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಅವರು ಎಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಲೀಡರ್ ಅನಿಸುತ್ತೆ ಎಲ್ಲ ವಿಷಯದಲ್ಲಿ. ನಿಮ್ಮ ಓಟು? ವಿನಯ್ ಅವರಿಗೆ. ಥ್ಯಾಂಕ್ ಯು ಸರ್.